ಹಣ, ಮನಿ, ದುಡ್ಡು ಎಲ್ಲ ಒಂದೇ. ಈ ದುಡ್ಡು ನಮ್ಮ ಹತ್ತಿರ ಅಂದರೆ ಮನುಷ್ಯನ ಹತ್ತಿರ ವಿವಿಧ ರೂಪಗಳಲ್ಲಿ ಬರ್ತಾ ಇರುತ್ತೆ, ವಿವಿಧ ಮಾರ್ಗಗಳಿಂದ ದುಡ್ಡು ಅನ್ನೋದು ಬರ್ತಾ ಇರುತ್ತೆ. ಆದರೆ ಅದು ಅದರ ಒಂದು ಸರಳ ಸ್ಥಿತಿಯಲ್ಲಿ ವಸ್ತುವಾಗಿದೆ, ಅಥವಾ ನಾನು ವಸ್ತು ಅಂತ ಹೇಳೋದಿಲ್ಲ, ಎನರ್ಜಿ ಅಂತ ಹೇಳ್ತಾ ಇರ್ತೀನಿ ಪ್ರತಿ ಸಾರಿ. ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಎಲ್ಲ ವಸ್ತುಗಳಿಗೂ ಅದರದೇ ಆದ ವೈಬ್ರೇಷನ್ಸ್, ಎನರ್ಜೀಸ್, ಫ್ರೀಕ್ವೆನ್ಸೀಸ್ ಇರುತ್ತೆ. ಅಂದರೆ ದುಡ್ಡಿಗೂ ಅದರದೇ ಆದ ಹೈಯೆಸ್ಟ್ ಫ್ರೀಕ್ವೆನ್ಸಿ, ಎನರ್ಜೀಸ್ ಆ್ಯಂಡ್ ವೈಬ್ರೇಷನ್ಸ್ ಇದ್ದೇ ಇರುತ್ತಲ್ವ. ಆದರೂ ಸಹ ಮನುಷ್ಯ ಮಾಡಿದ ಎಲ್ಲ ತಪ್ಪುಗಳಿಗೂ ಯಾವಾಗಲೂ ದುಡ್ಡೇ ದೂಷಿಸಲ್ಪಡುತ್ತೆ. ಅಂದರೆ ಬ್ಲೇಮ್ ಮಾಡ್ತಾ ಇರ್ತೀವಿ. ಏನು ಕಷ್ಟಗಳು ಬಂದರೂ ದುಡ್ಡಿಗೆ ರಿಲೇಟ್ ಮಾಡ್ತೀವಿ, ದುಡ್ಡಿನ ಮೇಲೇ ಅಪಾದಿಸ್ತೀವಿ, ದೂಷಣೆ ಮಾಡ್ತೀವಿ. ಆದರೆ ಸಮಸ್ಯೆ ದುಡ್ಡಲ್ಲ ಫ್ರೆಂಡ್ಸ್, ನಾವೇ ಸಮಸ್ಯೆ. ಹೌದು, ಮನುಷ್ಯನ ಅಭಿಪ್ರಾಯ ಹಣದ ಮೇಲೆ ಹೇಗಿರುತ್ತೆ ಅಂದರೆ, ಕೆಲವರಿಗೆ ಹಣ ಅಂದರೆ ಭಯ, ಕೆಲವರಿಗೆ ಹಣ ಅಂದರೆ ಭದ್ರತೆ, ಸೆಕ್ಯೂರಿಟಿ, ಇನ್ನೂ ಕೆಲವರಿಗೆ ಸಂಬಂಧಗಳಿಂದ ದೂರ ಮಾಡುವ ಒಂದು ದೈತ್ಯ, ಮಾನ್ಸ್ಟರ್ ಥರ ನೋಡ್ತಾರೆ. ಇನ್ನು ಕೆಲವರಿಗೆ ಇದು ಸ್ವತಂತ್ರವನ್ನು ತಂದುಕೊಡುತ್ತೆ, ಅಂದರೆ ಫೈನಾನ್ಷಿಯಲ್ ಫ್ರೀಡಮ್ನ ನಮಗೆ ಕೊಡುತ್ತೆ ಅಂತ ಕೆಲವರಿಗೆ ಅಭಿಪ್ರಾಯ ಇರುತ್ತೆ. ಹಣ ನಮ್ಮನ್ನು ಪೋಷಿಸುತ್ತೆ ಅಂತ ಇನ್ನು ಕೆಲವರು ಹೇಳ್ತಾರೆ. ಇನ್ನು ಕೆಲವರಿಗೆ ಸಂತೋಷ, ಇನ್ನು ಕೆಲವರಿಗೆ ಭಯ, ಇನ್ನು ಕೆಲವರಿಗೆ ಹಣ ಇರುವವ್ರನ್ನ ನೋಡಿದ್ರೆ ಅಸೂಯೆ, ಇಷ್ಟ ಇರೋದಿಲ್ಲ. ಶ್ರೀಮಂತರ ಜೊತೆ ಫ್ರೆಂಡ್ಶಿಪ್ ಮಾಡೋದು ಅಂದ್ರೆ ಇಷ್ಟ ಇರಲ್ಲ, ಏನೋ ಒಂಥರ ಮುಜುಗರ. ಈ ಥರ ಎಷ್ಟೋ ಜನರಿಗೆ ಅವರದೇ ಆದ ಅಭಿಪ್ರಾಯಗಳು. ಮತ್ತು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ ಫ್ರೆಂಡ್ಸ್. ನಿಮಗೆ ಯಾವ ಭಾವನೆಗಳು ಇವೆ ಹಣದ ಮೇಲೆ? ಪ್ರಶ್ನೆ ಹಾಕಿ, ಒಮ್ಮೆ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಂಡು ಆಲೋಚನೆ ಮಾಡಿ. ನೀವು ಹಣದ ಮೇಲೆ ಯಾವ ಭಾವನೆಗಳನ್ನು ಯೋಚಿಸುತ್ತೀರೋ ಅದನ್ನು ಪರಿಶೀಲಿಸುವಾಗ ನಿಮ್ಮ ಸ್ವಂತ ಭಾವನಾತ್ಮಕ ಭಾವನೆಗಳನ್ನು ಗುರುತಿಸಬಹುದು. ಕ್ಯಾನ್ ಚೆಕ್ ಯುವರ್ ಎಮೋಷ್ನಲ್ ಬ್ಯಾಗೇಜ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ದುಡ್ಡಿನ ಮೇಲೆ ಯಾವ ಒಂದು ಅಭಿಪ್ರಾಯ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನೀವು ಹೀಗೆ ಮಾಡಿದರೆ ನೀವು ಹಣವನ್ನು ಸ್ಪಷ್ಟವಾಗಿ ನೋಡ್ಬೋದು. ಯಾವಾಗ ನಿಮ್ಮ ಎಮೋಷನ್ಸು ಯಾವ ರೀತಿ ಇದೆ, ನಿಮ್ಮ ಒಂದು ಮೆಮೊರೀಸ್ ಹೇಗಿದೆ, ನಿಮ್ಮ ಒಂದು ಡೀಪಾಗಿ ರೂಟೆಡ್ ಆಗಿರುವ ಒಂದು ಅಥವಾ ಏನ್ಷಿಯಂಟ್ ನಿಮ್ಮ ಪೂರ್ವಿಕರಿಂದ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ದುಡ್ಡಿನ ಬಗ್ಗೆ ಯಾವ ರೀತಿ ಒಂದು ಅಭಿಪ್ರಾಯಗಳಿದೆ ಅನ್ನೋದನ್ನು ನೀವು ಯಾವಾಗ ತಿಳ್ಕೊತೀರೋ ಆಗ ದುಡ್ಡಿನ ಬಗ್ಗೆ ಸ್ಪಷ್ಟತೆ ಅನ್ನೋದು ನಿಮ್ಮ ಜೀವನದಲ್ಲಿ ಸಿಗತ್ತೆ. ಇದು ತುಂಬ ಕಷ್ಟ. ಯಾಕೆಂದರೆ ಮನುಷ್ಯ ಚಂಚಲ ಅಲ್ವಾ, ಮನಸ್ಸೇ ಚಂಚಲ. ಆ ಒಂದು ಮೈಂಡ್ಸೆಟ್ಗೆ ಬರೋಕ್ಕೆ ಸಾಕಷ್ಟು ತಿಳುವಳಿಕೆ ಮತ್ತು ಆತ್ಮಾವಲೋಕನ ಬೇಕಾಗತ್ತೆ. ಅಂದರೆ ನಿಮ್ಮನ್ನು ನೀವೇ ಅರ್ಥ ಮಾಡಿಕೊಳ್ಳುವ ಶಕ್ತಿ, ಸಾಮರ್ಥ್ಯ ಬೇಕಾಗತ್ತೆ. ಅಂದರೆ ಹಣದ ಬಗ್ಗೆ ನಿಮ್ಮ ಸ್ವಂತ ನಂಬಿಕೆಗಳು ಹೇಗಿರುತ್ತೆ, ಎಲ್ಲಿಂದ ಬಂತು, ಹೇಗೆ ಕಂಡುಹಿಡಿಯುವುದು, ಈ ನಂಬಿಕೆಗಳನ್ನು ನೀವು ಹೇಗೆ ಅಭಿವೃದ್ಧಿಪಡಿಸುತ್ತಿದ್ದೀರಾ ಎಂಬುದನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಡೆವಲಪ್ ಮಾಡ್ಕೊಂಡ್ರಿ ಈ ಮನಿ ಬ್ಲಾಕೇಜಸ್ನ, ಎಲ್ಲಿಂದ ಬಂತು, ಇದನ್ನೆಲ್ಲ ನೀವು ಆಚೆ ತೆಗೆದಾಗ ನಿಮ್ಮಲ್ಲೇ ಅಡಗಿರುವ ಈ ಒಂದು ಭೂತವನ್ನು ಅಥವಾ ಡಿಸ್ಟರ್ಬೆನ್ಸಸ್ನ ಅಥವಾ ಬ್ಲಾಕೇಜಸ್ನ ನೀವು ಆಚೆ ಯಾವಾಗ ತೆಗಿಯೋಕ್ಕೆ ಅಥವಾ ಯಾವ ರೀತಿ ನಿಮ್ಮ ಒಂದು ಮನೋಭಾವನೆ ಇದೆ ಅನ್ನೋದನ್ನು ನೀವು ಕ್ವೆಶ್ಚನ್ ಮಾರ್ಕ್ ಹಾಕ್ಕೊಂಡಾಗ, ನಿಮಗೆ ಆನ್ಸರ್ ಸಿಕ್ಕಿದಾಗ ದುಡ್ಡು ಪಡೆಯೋದು ತುಂಬ ಈಸಿ ಫ್ರೆಂಡ್ಸ್. ವಾಟ್ ಈಸ್ ಮನಿ ಫಾರ್ ಯು ಅಂತ ಡಿಸ್ಕವರ್ ಮಾಡಿ, ಕಂಡು ಹಿಡಿಯಿರಿ. ಆಗಲೇ ನಿಮಗೆ ಜೀವನದಲ್ಲಿ ದುಡ್ಡಿನ ಮೇಲೆ ವ್ಯಾಮೋಹ ಅನ್ನೋದು ಹೆಚ್ಚಾಗತ್ತೆ. ಯಾವಾಗ ದುಡ್ಡಿನ ಮೇಲೆ ವ್ಯಾಮೋಹ ಅನ್ನೋದು ಹೆಚ್ಚಾಗುತ್ತೋ ಆಗ ಮನಿ ಅನ್ನೋದು ಇನ್ಫ್ಲೋ ಆಗ್ತಾನೇ ಇರುತ್ತೆ, ಅಬಂಡೆಂಟಾಗಿ ಜೀವಿಸಬಹುದು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು
ದುಡ್ಡಿನ ಮೇಲೆ ನಿಮಗಿರುವ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.